ನಮಸ್ಕಾರ ಫ್ರೆಂಡ್ಸ್. ವೋಟರ್ ಐ ಡಿ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವೊಂದು ಈ ಎಲೆಕ್ಷನ್ ಕಮಿಷನ್ ಡಿಪಾರ್ಟ್ಮೆಂಟ್ನ ವೋಟರ್ ಐ ಡಿ ಕಾರ್ಡ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇನ್ನೊಂದು ಫ್ರೆಂಡ್ಸ್, ಅಪ್ಲೈ ಮಾಡಿದ ನಂತರ ಡೈರೆಕ್ಟಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ ಈ ಒಂದು ವೋಟರ್ ಐ ಡಿ ಕಾರ್ಡ್ನ. ಸೊ ಫ್ರೆಂಡ್ಸ್, ಬನ್ನಿ ಯಾವ ರೀತಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಗೂಗಲಲ್ಲಿ ಬರಬೇಕು. ಗೂಗಲಲ್ಲಿ ಬಂದು ಇಲ್ಲಿ ನೋಡಿ ವೋಟರ್ಸ್ ECI ಅಂತ ನೀವು ಈ ರೀತಿ ಸರ್ಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ವೋಟರ್ಸ್ ECI ಅಂತ ಈ ರೀತಿ ಸರ್ಚ್ ಮಾಡಿದ ನಂತರ ನಿಮ್ಮ ಒಂದು ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ನ್ಯೂ ವೋಟರ್ ರಿಜಿಸ್ಟ್ರೇಷನ್, ಇಲ್ಲಿ ನೋಡ್ಬೋದು ಫಿಲ್ ಫಾರ್ಮ್ 6 ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಲಾಗಿನ್ ಆಪ್ಷನ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTP ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತರ ಮತ್ತೆ ನೀವು ಇಲ್ಲಿ ಫಾರ್ಮ್ 60 ಅಂದರೆ ಫಾರ್ಮ್ 6 ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕು ಒಂದೊಂದಾಗಿ. ಇಲ್ಲಿ ನೀವು ನೋಡ್ಬೋದು, ಅಂದರೆ ನಿಮ್ಮ ಒಂದು ಇಲ್ಲಿ ಸ್ಟೇಟ್ನ ಚಾಯ್ಸ್ ಮಾಡ್ಕೋಬೇಕು. ಇದಾನಂತರ ನಿಮ್ಮ ಡಿಸ್ಟಿಕ್ ಚಾಯ್ಸ್ ಮಾಡ್ಕೊಳ್ಳಿ. ಇದಾನಂತರ ನೋಡಿ ಫ್ರೆಂಡ್ಸ್, ಸೆಲೆಕ್ಟ್ AC ಅಂದರೆ ನೇಮ್ ಆಫ್ ಅಸೆಂಬ್ಲಿ, ಅಂದರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರು ಬರುತ್ತೆ. ಅಂದರೆ ನೀವು ಯಾವ ಜಿಲ್ಲೆಯಲ್ಲಿದ್ದೀರಾ, ವಿಧಾನಸಭಾ ಕ್ಷೇತ್ರ ಯಾವುದಿದೆ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರನ ಚಾಯ್ಸ್ ಮಾಡ್ಕೋಬೇಕು. ಇದಂತ ನೋಡಿ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ನ್ಯೂ ಎಲೆಕ್ಟರ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫಸ್ಟ್ ನೇಮ್ ಫಾಲೋಡ್ ಬೈ ಮಿಡಲ್ ನೇಮ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹಾಕಿ. ನೋಡಿ ಫ್ರೆಂಡ್ಸ್, ಮಿಡಲ್ ನೇಮ್ ಅರ್ಥ ನಿಮ್ಮ ತಂದೆ ಹೆಸರು. ನಿಮ್ಮ ಹೆಸರು ಅಂದರೆ ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಗಂಗಪ್ಪ ಭೋವಿ ಅಂತ. ನನ್ನ ಹೆಸರಿನಲ್ಲಿ ನಮ್ಮ ತಂದೆ ಹೆಸರಿಲ್ಲ, ಡೈರೆಕ್ಟಾಗಿ 10th ಮಾರ್ಕ್ಸ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಗಂಗಪ್ಪ ಭೋವಿ ಇದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಗಂಗಪ್ಪ ಅಂತ ಬರಿತೀನಿ. ಸರ್ ನೇಮ್ ಅಂದರೆ ನನ್ನ ಅಡ್ಡ ಹೆಸರು ಅಥವಾ ನನ್ನ ಜಾತಿ ಹೆಸರು, ಇಲ್ಲಿ ಭೋವಿ ಅಂತ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು, ನಮ್ಮ ತಂದೆ ಹೆಸರು ಯಡೂರಾಮ್ ಅಂತ. ನಮ್ಮ ಆಧಾರ್ ಕಾರ್ಡ್ನಲ್ಲಿ ಅಥವಾ ನನ್ನ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಾದರೂ ಗಂಗಪ್ಪ ಯಡೂರಾಮ್ ಭೋವಿ ಅಂತ ಇದ್ದಿದ್ದರೆ ಇಲ್ಲಿ ನಾನು ಗಂಗಪ್ಪ ಯಡೂರಾಮ್ ಅಂತ ಬರ್ತಾಯಿದ್ದೆ. ಇಲ್ಲಿ ನನ್ನ ಜಾತಿ ಹೆಸರು ಭೋವಿ ಅಂತ ಬರ್ತಾಯಿದೆ. ಸೊ ಫ್ರೆಂಡ್ಸ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಥವಾ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ನೀವು ಇಲ್ಲಿ ಹಾಕಿದ ನಂತರ ಇಲ್ಲಿ ಸರ್ ನೇಮ್ ಹಾಕಿ ನಿಮ್ಮ ಜಾತಿ ಹೆಸರು ಅಥವಾ ಇರುತ್ತೆ ಅಲ್ವಾ ಸರ್ ನೇಮ್ ಅಂತ, ಶರ್ಮಾ, ಧೋನಿ ಈ ರೀತಿ ನೀವು ಇಲ್ಲಿ ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಇರಬೇಕು. 2 MB ಒಳಗಡೆನೇ ಇರಬೇಕು. ಅದು JPG ಫಾರ್ಮೆಟ್ನಲ್ಲಿ ಇರಬೇಕು. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ JPG ಫಾರ್ಮೆಟ್ನಲ್ಲಿ ರೀಸೈಜ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಈ ಒಂದು ಆ್ಯಪಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಫೋಟೋನ ರೀಸೈಜ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೇಮ್ ಆ್ಯಂಡ್ ಸರ್ ನೇಮ್ ಆಫ್ ಎನಿವನ್ ಆಫ್ ರಿಲೇಟಿವ್ಸ್. ನೋಡಿ ಫ್ರೆಂಡ್ಸ್, ಇದರ ಅರ್ಥ ಏನಂದರೆ ನೀವು ನಿಮ್ಮ ತಂದೆ ಆಗಿರ್ಬೋದು, ತಾಯಿದಾಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಅಥವಾ ನೀವು ಫಿಮೇಲ್ ಆಗಿದ್ದರೆ ನಿಮ್ಮ ಹಸ್ಬೆಂಡ್ ಅದು ಇಲ್ಲಿ ಒಬ್ರದ್ದು ಹೆಸರು ಆ್ಯಡ್ ಮಾಡಬೇಕು. ಇದರ ಅರ್ಥ ಏನಂದರೆ ಆಲ್ರೆಡಿ ನಿಮ್ಮ ತಂದೆ ತಾಯಿಯರದು ಅಂದರೆ ನಿಮ್ಮ ಒಂದು ವೋಟರ್ ಲಿಸ್ಟ್ನಲ್ಲಿ ಹೆಸರಿರುತ್ತೆ. ಸೊ ಆ ಒಂದು ವೋಟರ್ ಲಿಸ್ಟ್ನ ಹೆಸರಲ್ಲಿ ನಿಮ್ಮ ತಂದೆ ತಾಯಿ ಹೆಸರಿನ ಆಸ್ಪಾಸ್ ಅಂದರೆ ಅವರ ಹೆಸರಿನ ಕೆಳಗಡೆನೇ ನಿಮ್ಮ ಹೆಸರು ಬರಬೇಕಂದ್ರೆ ನಿಮ್ಮ ತಂದೆ ಅಥವಾ ತಾಯಿಯವ್ರದ್ದು ಒಬ್ರದ್ದು ಇಲ್ಲಿ ಅವ್ರ ಹೆಸರನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ನಿಮ್ಮ ವೋಟರ್ ಐ ಡಿ ಲಿಸ್ಟ್ನಲ್ಲಿ ಅವ್ರ ಹೆಸರು ಕೆಳಗಡೆನೇ ನಿಮ್ಮ ಹೆಸರು ಬರುತ್ತೆ. ಸೊ ಇಲ್ಲಿ ಹೆಸರನ್ನು ಆ್ಯಡ್ ಮಾಡಿ ಸರ್ ನೇಮ್ ಇದ್ದರೆ ಸರ್ ನೇಮ್ ಇಲ್ಲಿ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದೇನು ಹಾಕಬೇಕು ಅಂತ ರೂಲ್ಸ್ ಇಲ್ಲ, ಆದರೆ ನೀವು ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲ್ಫ್ ಅಂತ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಇಲ್ಲಿ ಇಮೇಲ್ ID ಮೇಲೆ ಚಾಯ್ಸ್ ಮಾಡಿಕೊಂಡು ಇಮೇಲ್ ID ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ನಂಬರ್ನ ಹಾಕಿ ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಮೇಲ್ ಫಿಮೇಲ್ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಹಾಕಿ. ಇದಂತ ನೋಡಿ ಫ್ರೆಂಡ್ಸ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫಿಗೋಸ್ಕರ ಇಲ್ಲಿ ನೋಡ್ಬೋದು ನೀವು ಏಜ್ ಪ್ರೂಫ್ ಅಟ್ಯಾಚ್ಡ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಸಾಕಷ್ಟು ಇರುತ್ತೆ. ನನ್ನ ಪ್ರಕಾರ ನೀವು ಆಧಾರ್ ಕಾರ್ಡನ್ನೇ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ನೀವು ಆಧಾರ್ ಕಾರ್ಡ್ನ ಮತ್ತು ಅಂದರೆ ಏಜ್ ಪ್ರೂಫ್ಗೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಸೊ ಫ್ರೆಂಡ್ಸ್ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಹಿಂದ್ಗಡೆ ಮುಂದ್ಗಡೆ ಎರಡರ ಒಂದು ಆಧಾರ್ ಕಾರ್ಡ್ನ PDF ಫಾರ್ಮೆಟ್ನಲ್ಲಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಫ್ರಂಟ್ ಮತ್ತು ಬ್ಯಾಕ್. ಯಾಕೆಂದರೆ ಮುಂದ್ಗಡೆ ನಿಮ್ಮ ಫೋಟೋ ಜೊತೆಗೆ ನಿಮ್ಮ ಆಧಾರ್ ನಂಬರ್ ನಿಮ್ಮ ಹೆಸರಿರುತ್ತೆ, ಹಿಂದ್ಗಡೆ ನಿಮ್ಮ ಊರಿನ ಅಡ್ರೆಸ್ ಇರುತ್ತಲ್ವ. ಸೊ ಹೀಗಾಗಿ ಎರಡನ್ನೂ ಕೂಡ ನೀವು ಇಲ್ಲಿ PDF ಸೈಜ್ನಲ್ಲಿ ಕನ್ವರ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಗೆ ಏನಾದರೂ PDF ಸೈಜಲ್ಲಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಮೇಜ್ ಟು PDF ಕನ್ವರ್ಟರ್ ಅಂತ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಇದರಲ್ಲಿ ಈಸಿಯಾಗಿ ನೀವು ಫೋಟೋಗಳನ್ನು ಇನ್ಸರ್ಟ್ ಮಾಡಿಕೊಂಡು PDF ಫಾರ್ಮ್ಯಾಟ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ ಕೇಳುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರ್ ಹಾಕಿ. ಇದಂತರ ನಿಮ್ಮ ಅಂದರೆ ಏರಿಯಾ ನಿಮ್ಮ ಏರಿಯಾ ಹೆಸರು ಹಾಕಿ. ಅದಾದ ನಂತರ ನಿಮ್ಮ ಊರಿನ ಹೆಸರು ಹಾಕಿ. ನೋಡಿ ಫ್ರೆಂಡ್ಸ್ ಇನ್ನೊಂದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಸೇಮ್ ಅದೇ ರೀತಿ ನೀವು ಇಲ್ಲಿ ಹಾಕ್ಬೋದು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಆಫೀಸ್ ನೇಮ್ ಹಾಕಬೇಕು. ಇದಂತರ ಪಿನ್ ಕೋಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಹಿಂದ್ಗಡೆ ಇರುತ್ತೆ ಅದನ್ನು ಹಾಕಿ. ಇದಂತರ ತಹಸೀಲ್ ಅಥವಾ ಮಂಡಲ್ ನೇಮ್ ಹಾಕಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಚಾಯ್ಸ್ ಮಾಡ್ಕೊಳ್ಳಿ, ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ಅಡ್ರೆಸ್ ಪ್ರೂಫ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಹಾಕೋಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಅಂದರೆ ಆಧಾರ್ ಕಾರ್ಡ್ನ ನೀವು ಕೊಡ್ಬೋದು ಅಥವಾ ನಿಮ್ಮ ಒಂದು ಲೈಟ್ ಬಿಲ್ ಕೂಡ ನೀವು ಇಲ್ಲಿ ಕೊಡ್ಬೋದು ಅಥವಾ ಗ್ಯಾಸ್ ಬಿಲ್ಲು ಕೂಡ ಕೊಡ್ಬೋದು. ನನ್ನ ಪ್ರಕಾರ ಹೇಳಬೇಕು ಅಂದರೆ ಆಧಾರ್ ಕಾರ್ಡ್ 100% ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ನೀವು ಇಲ್ಲಿ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಆಧಾರ್ ಕಾರ್ಡ್ನ ಚಾಯ್ಸ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಇಲ್ಲಿ ನೋಡ್ಬೋದು PDF ಫಾರ್ಮೆಟಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಬ್ಯಾಕ್ ಫ್ರಂಟ್ ಎರಡೂ ಕೂಡ ಇರಬೇಕು. ಅಂದರೆ ಹಿಂದುಗಡೆದು ಮುಂದುಗಡೆದು ಎರಡನ್ನು ನಾನು ಜಸ್ಟ್ ನನಗೆ ಹೇಳಿದೆ ಅಂದರೆ ನಾನು ಹೇಳಿರೋ ಆ್ಯಪಲ್ಲಿ ನೀವು ಹೋಗಿ ಆ ಒಂದು ಫೋಟೋನ ತಗೊಂಡು ಅಲ್ಲಿ ನಿಮ್ಮ ಒಂದು ಆ್ಯಪಲ್ಲಿ PDF ಫಾರ್ಮೆಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ದ ಡೀಟೇಲ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಎಲೆಕ್ಟ್ರಲ್ ರೋಲ್ ಅಟ್ ಕರೆಂಟ್ ಅಡ್ರೆಸ್ ವಿತ್ ದ ಹೋಮ್ ಐ ಆಮ್ ಕರೆಂಟ್ಲಿ ರೆಸಿಡೆಂಟ್ ಆ್ಯಸ್ ಪರ್ ಅಂಡರ್ ಅಂತ ಕೇಳ್ತಿದೆ. ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಫ್ಯಾಮಿಲಿ ಮೆಂಬರ್ ಅಂದರೆ ಇಲ್ಲಿ ನಿಮ್ಮ ಒಂದು ತಂದೆ ಹೆಸರು ತಾಯಿ ಹೆಸರು ಹಾಕ್ಬೋದು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಂದರೆ ನಿಮಗೆ ಏನು ರಿಲೇಷನ್ ಆಗಬೇಕು ಅದನ್ನು ನೀವು ಇಲ್ಲಿ ಹಾಕ್ಬೋದು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಅವ್ರದ್ದು ಎಪಿಕ್ ನಂಬರ್ ಅಂತ ಬರುತ್ತೆ ಅಲ್ವಾ ವೋಟರ್ ID ಮೇಲೆ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಇನ್ನೊಂದು ಫ್ರೆಂಡ್ಸ್ ನೀವು ಇದನ್ನು ಹಾಕ್ಬೋದು, ಡೀಟೇಲ್ನ ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು. ಹಾಕಲೇಬೇಕಂತ ಏನು ರೂಲ್ಸ್ ಇಲ್ಲ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಂತ ನೋಡಿ ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಡಿಕ್ಲರೇಷನ್ ಫಾರ್ಮ್ನಲ್ಲಿ ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕಬೇಕು. ಇದಂತರ ಅವ್ರದ್ದು ಎಪಿಕ್ ನಂಬರ್ ಹಾಕಬೇಕು. ಇದ್ದರೆ ಹಾಕ್ಬೋದು ಅಥವಾ ಹಾಕದೇನೂ ಇರ್ಬೋದು. ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ಇದ್ದರೆ ಹಾಕ್ಬೋದು, ಹಾಕಲೇಬೇಕಂತ ಏನು ರೂಲ್ಸ್ ಇಲ್ಲ, ಆದರೆ ನೀವು ಹಾಕಿದ್ರೆ ಒಳ್ಳೆಯದು. ಸೊ ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕಿ. ಇಲ್ಲಿ ನಿಮ್ಮ ತಂದೆಯವರ ಎಪಿಕ್ ನಂಬರ್ ಅಂದರೆ ವೋಟರ್ ID ಕಾರ್ಡ್ ಮೇಲೆ ಇರುತ್ತೆ ಅದನ್ನು ಹಾಕಿ. ಇಲ್ಲಿ ನಿಮ್ಮ ತಾಯಿಯವರ ಹೆಸರು ಹಾಕಿ. ಅವ್ರದ್ದು ಕೂಡ ಎಪಿಕ್ ನಂಬರ್ ಅಂದರೆ ವೋಟರ್ ID ಕಾರ್ಡ್ ನಂಬರ್ ಹಾಕಿ. ಇಲ್ಲಿನೂ ಕೂಡ ಇಫ್ ಅವೈಲೇಬಲ್ ಅಂದರೆ ಇದ್ದರೆ ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು. ನಿಮ್ದು ಏನಾದರೂ ಮದುವೆ ಆಗಿದ್ದರೆ ಇಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರು ಹಾಕಿದ ನಂತರ ಅವ್ರದ್ದು ಕೂಡ ಇಲ್ಲಿ ಅಂದರೆ ವೋಟರ್ ID ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಮೈ ಪೇರೆಂಟ್ ನೇಮ್ ಫಾದರ್ ಮದರ್ ಗ್ರ್ಯಾಂಡ್ ಫಾದರ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂದರೆ ಅಸೆಂಬ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೊದಲೇದಾಗಿ ಇಲ್ಲಿ ರಾಜ್ಯನ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್ ಅಂತ ಬರುತ್ತೆ ಅದನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಪೋಲಿಂಗ್ ಸ್ಟೇಷನ್ ನಂಬರ್ ಬರುತ್ತೆ ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು
ಪಾರ್ಟ್ ಸೀರಿಯಲ್ ನಂಬರ್ ಇದರ ಪೋಲಿಂಗ್ ಸ್ಟೇಷನ್ ನಂಬರ್ ನೇಮ್ ಮುಂದ್ಗಡೆನೇ ಅದು ಇರುತ್ತೆ. ಪಾರ್ಟ್ ಸೀರಿಯಲ್ ನಂಬರ್ ಅದನ್ನು ಇಲ್ಲಿ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ಅಂತ ಬರ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಏನು ರಿಲೇಟ್ ಆಗಬೇಕು, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಅಂತ ಬರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ಮೈ ರಿಲೇಟಿವ್ಸ್ ನೇಮ್ ಎಕ್ಸಿಟ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಊರಿನ ಹೆಸರು ಹಾಕ್ಕೊಳ್ಳಿ, ನಿಮ್ಮ ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ಐ ಆಮ್ ಆರ್ಡಿನರ್ಲಿ ರೆಸಿಡೆಂಟ್ ಆಫ್ ದ ಅಡ್ರೆಸ್ ಮೆನ್ಷನ್ಡ್ ಎ ಸೆಕ್ಷನ್. ಅಂದರೆ ಫ್ರೆಂಡ್ಸ್ ಇಲ್ಲಿ ನೀವು ಏನು ಮಾಡಬೇಕಾಗಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಸಾಕು. ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಇಲ್ಲಿ ನಿಮ್ಮ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ನೀವು ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರ ಅಂತ ಕೇಳ್ತಾ ಇದೆ. ನೀವು ಜಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಯಾಕೆಂದರೆ ನೀವು ಹುಡುದಾಗಿನಿಂದ ಅಲ್ಲೇ ಇದ್ದಿರಲ್ಲ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ. ಇದಂತ ನೋಡಿ ಫ್ರೆಂಡ್ಸ್ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮ್ಮ ಊರಿನ ಹೆಸರು ಹಾಕಿ, ಇಲ್ಲಿ ಡೇಟ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಕ್ಯಾಪ್ಚಾ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ ನ್ಯೂ ವೋಟರ್ಸ್ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್ ಈ ಒಂದು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೀವು ಇದೊಂದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಡೌನ್ಲೋಡ್ ಮಾಡ್ಕೊಂಡು ನಂತರ ನೋಡಿ ಫ್ರೆಂಡ್ಸ್ ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಆರ್ ಯು ಶ್ಯೂರ್ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ನಿಮ್ಮ ಒಂದು ಅಂದರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಆಧಾರ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಅಂದರೆ 2-3 ಸೆಕೆಂಡ್ ವೇಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಈ ರೀತಿ ಶೋ ಆಗುತ್ತೆ. ಶೋ ಆದ ನಂತರ ನೀವು ಮತ್ತೆ ಹೋಮ್ ಪೇಜ್ಗೆ ಬನ್ನಿ. ಸ್ವಲ್ಪ ದಿನ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಹೋಮ್ ಪೇಜ್ಗೆ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ. ನಾನು ಏನಾಗಿ ಜಸ್ಟ್ ಹೇಳಿದೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಂತ, ಅದನ್ನು ನೀವು ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಈ ರೀತಿ ಪೂರ್ತಿಯಾಗಿ ಇಲ್ಲಿ ಡಿಜಿಟಲಲ್ಲಿ ಸಬ್ಮಿಟ್ ಆಗುತ್ತೆ. ಕರೆಂಟ್ ಸ್ಟೇಟಸ್ ಸಬ್ಮಿಟೆಡ್ ಅಂತ ಬರುತ್ತೆ. ಸ್ವಲ್ಪ ದಿನ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ ಆಗಿ ನಿಮ್ಮ ಒಂದು ವೋಟರ್ ID ಏನಿದೆ ಅದು ಡೈರೆಕ್ಟಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಮನೆಗೆ ಬಂದುಬಿಡುತ್ತೆ. ಸೊ ಫ್ರೆಂಡ್ಸ್ ಇದಾಗಿತ್ತು ವೋಟರ್ ID ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಫ್ರೆಂಡ್ಸ್ ಈ ಒಂದು ವೋಟರ್ ID ಕಾರ್ಡ್ ಇನ್ನೂ ಕೂಡ ನಿಮ್ಮ ರಿಲೇಟಿವ್ಸಲ್ಲಿ ಯಾರ್ಯಾರು ಕೂಡ ಅಪ್ಲೈ ಮಾಡಿಲ್ಲ ಅವರು ಕೂಡ ಇನ್ಫಾರ್ಮ್ ಮಾಡಿ ಅವರು ಕೂಡ ಅಪ್ಲೈ ಮಾಡಲಿ. ನಿಮ್ಮ ಫ್ರೆಂಡ್ಸ್ ಕೂಡ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರು ಕೂಡ ಅಪ್ಲೈ ಮಾಡಲಿ. ನೋಡಿ ಫ್ರೆಂಡ್ಸ್ ಈ ಒಂದು ವೋಟರ್ ID ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ರೆ ನಿಮಗೆ 18 ವರ್ಷ ಆಗಿರಬೇಕು. ಸೊ 18 ವರ್ಷದ ಆಸ್ಪಾಸ್ ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.